ಅವಿನಾಶ್ ಶೆಟ್ಟರ ಅಮ್ಮನ ನೆರವು ಚಾರಿಟಬಲ್ ಟ್ರಸ್ಟ್ನ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡುವಂಥ ದೊಡ್ಡ ಕಾರ್ಯಕ್ರಮ ತಾಲೂಕಿನಾದ್ಯಂತ ಇವತ್ತಿನಿಂದ ಆರಂಭ ಆಗಿದೆ. ಈಗಾಗಲೇ ಉಲ್ಲೇಖ ಮಾಡಿದಂತೆ ಅವಿನಾಶ್ ಶೆಟ್ಟರು ತನ್ನ ತಾಯಿಯ ಹೆಸರಿನಲ್ಲಿ ಅಮ್ಮ ಅನ್ನುವಂಥ ಚಾರಿಟಬಲ್ ಟ್ರಸ್ಟನ್ನು ಆರಂಭ ಮಾಡಿ ತನ್ನ ಸ್ವಂತ ದುಡಿಮೆಯ ಬಹುಪಾಲು ಮೊತ್ತವನ್ನು ಈ ರೀತಿಯಾದಂಥ ಸಾಮಾಜಿಕ ಚಟುವಟಿಕೆಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬಳಸ್ತಾ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ನೂರಾರು ಜನ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿಯ ಹಣವನ್ನು ಪ್ರೋತ್ಸಾಹಧನದ ರೂಪದಲ್ಲಿ ಕೊಡುವಂಥ ಪ್ರಯತ್ನವನ್ನು ಕಳೆದ ಕೆಲವು ವರ್ಷಗಳಿಂದ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಅದರ ಆಶಯವನ್ನು ರಾಜೇಂದ್ರ ಭಟ್ರು ಉಲ್ಲೇಖ ಮಾಡಿದರು. ಎಲ್ಲರೂ ಈ ರೀತಿ ಕೊಡಲೇಬೇಕು ಅನ್ನುವಂಥ ಭಾವನೆಗಳು ಇರೋದಿಲ್ಲ, ನಿಯಮವೂ ಕೂಡ ಏನಿಲ್ಲ. ಆದರೆ ಅವಿನಾಶ್ ಶೆಟ್ಟರು ಇದನ್ನು ಸತತವಾಗಿ ನಿರಂತರವಾಗಿ ತಾಲೂಕಿನ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಕೊಡ್ತಾ ಬಂದಿದ್ದಾರೆ. ನಾನು ಶಾಸಕನಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನಷ್ಟು ನೆರವು ಅವರಿಗೆ ದೊರಕುವಂತಾಗಲಿ, ಅದರ ಎಲ್ಲದರ ಉಪಯೋಗ ಸಾಮಾಜಿಕ ಚಟುವಟಿಕೆಗೆ ದೊರಕುವಂತಾಗಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ PUC ಮತ್ತು SLC ವಿದ್ಯಾರ್ಥಿಗಳು ಯಾವ ದೃಷ್ಟಿಕೋನದೊಂದಿಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂಥ ಉಪಯುಕ್ತವಾದಂಥ ಮಾಹಿತಿಯನ್ನು ಡಾಕ್ಟರ್ ಮೋಹನ್ ಆಳ್ ಅವರು ಇವತ್ತು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಪ್ರಾಥಮಿಕವಾದಂಥ ಹಲವು ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತಿನ ಸ್ಪರ್ಧಾತ್ಮಕವಾದಂಥ ಯುಗದಲ್ಲಿ, ಭಾಳ ಪೈಪೋಟಿಯ ಕಾಲಘಟ್ಟದ ಈ ಯುಗದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಬೇಕು ಅಂತೇಳಿ ಡಾಕ್ಟರ್ ಮೋಹನ್ ಆಳ್ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಎಲ್ಲ ಮಕ್ಕಳಿಗೆ ವಿನಂತಿ ಮಾಡ್ತೇನೆ, ಇವತ್ತು ಆ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಇನ್ನಷ್ಟು ಒಳ್ಳೆಯ ಮಾಹಿತಿಗಳನ್ನು ಸಂಗ್ರಹ ಮಾಡಿ PUC ನಂತರ ಏನು ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಇವತ್ತಿನ ನಂತರವೇ ಮಾಡುವಂಥದ್ದು ಇವತ್ತಿನ ಅಗತ್ಯತೆ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಪೈಪೋಟಿಗಳು ಬರ್ತಾ ಇದೆ, ನಿಮಗೆ ಗೊತ್ತಿದೆ. ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳಿಗೆ ಹೋಗಬೇಕು ಅಂತಂದಾಗ ಎಷ್ಟು ದೊಡ್ಡ ಪೂರ್ವ ತಯಾರಿಯನ್ನು ಮಕ್ಕಳು ಮಾಡಬೇಕು ಅನ್ನುವಂಥದ್ದು ಬಹುಶಃ ನಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಈಗಲಿಂದನೇ ಮಾಡಿಕೊಂಡ್ರೆ ಖಂಡಿತ ಉಪಯುಕ್ತವಾದಂಥ ಲಾಭ ನಮ್ಮ ಜೀವನದಲ್ಲಾಗತ್ತೆ. ಆ ಎಲ್ಲ ಮಾಹಿತಿಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಭವಿಷ್ಯದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗಿನಿಂದನೇ ಸಿದ್ಧತೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಅರ್ಜುನ್ ಕಾಪಿಕಾಡ್ ಅವರು ಇವತ್ತು ಬಂದಿರುವಂಥದ್ದು ಬಹುಶಃ ಈ ಕಾರ್ಯಕ್ರಮಕ್ಕೆ ಹೊಸ ಕಳೆಯನ್ನು ಕಟ್ಟಿಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲ ವಿದ್ಯಾರ್ಥಿಗಳು ಹೊಸ ಹೊಸ ಸಾಧನೆಯನ್ನು ಮಾಡೋದ್ರ ಕಡೆಗೆ ಹೆಜ್ಜೆಯನ್ನು ಇಡಬೇಕು. ಯಾವುದಾದ್ರು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುವಂಥ ಪ್ರತಿಭಾವಂತರಾಗಿ ನಾವೆಲ್ಲರೂ ಕೂಡ ಇವತ್ತು ಬೆಳೆದು ಬರಬೇಕಾಗಿದೆ. ಆ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಅವಿನಾಶ್ ಶೆಟ್ಟರ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಶುಭ ಕೋರಿ, ಈ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಭಾಗಿಗಳಾಗೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ.